ಹೆಸರು ಬಂದ್ರೆ ನಾನ್ ಏನ್ ಮಾಡ್ಲಿ, ಎಲ್ಲಾ ದೊಡ್ಡವರು ಮಾತಾಡ್ತಾರೆ ಅಂತ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಸಿಎಂ ಪತ್ನಿ ಪಾರ್ವತಿಗೆ ಕುಂಕುಮದ ರೂಪದಲ್ಲಿ ಕೊಟ್ಟಿದ್ದ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಿಫ್ಟ್ ಡೀಡ್ ಮಾಡಿದಿರಲ್ಲ, ಇಲ್ಲಿ ಅಕ್ರಮ ಆಗಿದೆ ಅನ್ನೋ ಆರೋಪ ನಿಮ್ಮ ಮೇಲಿದೆ, ಏನ್ ಸ್ಪಷ್ಟನೆ ಕೊಡೋದಕ್ಕೆ ಬಯಸ್ತೀರಿ ಅಂತ ನಾವು ಪ್ರಶ್ನೆಯನ್ನ ಕೇಳಿದಾಗ ಅವರು ಕೊಟ್ಟಂತಹ ಉತ್ತರ, ಸ್ಪಷ್ಟನೆ ಕೊಡೋದಕ್ಕೆ ನಾನ್ ಯಾರು, ನನ್ನನ್ನು ಯಾಕೆ ಕರಿತಾ ಇದ್ದೀರಾ, ನನಗೇನು ಗೊತ್ತಿಲ್ಲ, ದೊಡ್ಡವರು ಮಾತಾಡ್ತಾರೆ, ನಾನೇನು ಮಾತಾಡಲ್ಲ ಅನ್ನೋ ಹೇಳಿಕೆ ಕೊಡೋದ್ರ ಮೂಲಕ ಇಡೀ ಪ್ರಕರಣದಲ್ಲಿ ತಮ್ಮ ಪಾತ್ರವನ್ನ, ತಮ್ಮ ಪಾತ್ರದ ಬಗ್ಗೆ ಇರುವಂತಹ ಅನುಮಾನಗಳನ್ನ ಹಾಗೇ ಗೌಪ್ಯವಾಗಿ ಇರಿಸುವಂತಹ ಕೆಲಸವನ್ನ ಇವರು ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಹಲೋ ಸರ್, ರೋಹಿತ್ ಅಂತ ಪಬ್ಲಿಕ್ ಟಿವಿ ರಿಪೋರ್ಟರ್ ಸರ್. ಸರ್ ಇಲ್ಲ, ಇಡೀ ನಾ ಬೇರೆಯವ್ರು ದೊಡ್ಡವ್ರು ಮಾತಾಡ್ತಾರೆ, ನಾನು ಕರೀತೀರ? ಅಲ್ಲ ಸರ್, ನಿಮ್ದು ಇದೆಯಲ್ಲ ಸರ್ ನಿಮ್ಮ ಹೆಸರು, ಅದಕ್ಕೆ ನಂಗೂ ಇದ್ರು ನಾನೇನ್ ಮಾಡ್ಲಾ ಬಿಡಿ ಸರ್, ನನ್ನ ಯಾರು ನೋಡೇ ಇಲ್ಲ. ಅದಕ್ಕೂ ಸ್ಪಷ್ಟನೆ ಕೊಟ್ಬಿಟ್ಟಿದ್ರೆ ಸರ್ ಹೇಳ್ತೀವಿ ಸರ್. ಹಂಗೆಲ್ಲ ಕೊಡಕ್ ಬರಲ್ಲ ಬಿಡಿ ಸರ್, ದೊಡ್ಡವ್ರು ಕೊಡ್ತಾರೆ, ದೊಡ್ಡವ್ರು ಮಾತಾಡ್ತಾರೆ. ಹಲೋ ಹಲೋ ಸರ್, ರೋಹಿತ್ ಅಂತ ಪಬ್ಲಿಕ್ ಟಿವಿ ರಿಪೋರ್ಟರ್ ಸರ್. ಸರ್ ಇಲ್ಲ, ಇಡೀ ನಾ ಬೇರೆಯವ್ರು ದೊಡ್ಡವ್ರು ಮಾತಾಡ್ತಾರೆ, ನಾನು ಕರೀತೀರ? ಅಲ್ಲ ಸರ್, ನಿಮ್ದು ಇದೆಯಲ್ಲ ಸರ್ ನಿಮ್ಮ ಹೆಸರು, ಅದಕ್ಕೆ ನಂಗೂ ಇದ್ರು ನಾನೇನ್ ಮಾಡ್ಲಾ ಬಿಡಿ ಸರ್, ನನ್ನ ಯಾರು ನೋಡೇ ಇಲ್ಲ. ರೈಟ್, ಡೀಟೇಲ್ಸ್ ಕೊಡ್ತಾರೆ ರೋಹಿತ್. 3 ಎಕರೆ 16 ಗುಂಟೆ ಜಾಗಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೇಳಿದಾಗ ನ್ಯಾಯಸಮ್ಮತವಾಗಿದ್ರೆ ಎಂಥವರು ಕೂಡ ಲೀಗಲ್ ರೆಕಾರ್ಡ್ಸ್ ಬಗ್ಗೆ ಅಟ್ಲೀಸ್ಟ್ ಮಾತಾಡ್ತಾರೆ. ಆರೋಪವನ್ನು ತಳ್ಳಿ ಹಾಕಿದ್ರು ಲೀಗಲ್ ರೆಕಾರ್ಡ್ಸ್ ಬಗ್ಗೆ ಅದ್ರ ಸ್ಪಷ್ಟನೆಯನ್ನು ಕೊಡಬಹುದಾಗಿತ್ತು. ಅದನ್ನ ಕೊಡ್ತಾ ಇಲ್ಲ ಅಂದ್ರೆ ಇವರಿಗೆ ಇಡೀ ವ್ಯವಹಾರವನ್ನ ಇವರನ್ನ ಕತ್ತಲಲ್ಲಿಟ್ಟು ನಾಮಕೆ ವಾಸ್ತೆ ಇವರನ್ನ ಫ್ರೇಮ್ ಮಾಡ್ಲಾಯ್ತಾ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ಇವ್ರಿಗೆ ಆ ವ್ಯವಹಾರನೇ ಗೊತ್ತಿಲ್ವಾ, ಪ್ರಶ್ನೆಯಾಗಿ ಉಳಿತಾ ಇದೆ. ಖಂಡಿತ ಮಮತಾ, ಅದೇ ರೀತಿಯಾದಂಥ ಮಾತುಕತೆಗಳನ್ನ ಮಲ್ಲಿಕಾರ್ಜುನ ಸ್ವಾಮಿ ಆಡುವಂಥದ್ದು. ನಾವು ಕರೆ ಮಾಡುವಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ಒಂದು ರಿಯಾಕ್ಷನ್ ಕೊಡಿ ಅಂತ ಕೇಳಿದ್ರು. ಆ ಸಂದರ್ಭದಲ್ಲಿ ಅವ್ರು ಹೇಳ್ಬೋದಾಗಿತ್ತು, ಅಂದ್ರೆ ನಾವು ಹೇಗೆ ಖರೀದಿ ಮಾಡಿದ್ದು ಜಮೀನು, ಜೊತೆಗೆ ಅವರ ತಂಗಿಗೆ ಹೇಗೆ ಕುಂಕುಮದ ರೂಪದಲ್ಲಿ ಕೊಟ್ಟಂತ ಜಮೀನು, ಅದೆಲ್ಲವನ್ನೂ ಕೂಡ ವಿವರಣೆಯಾಗಿ ಕೂಡ ಹೇಳ್ಬೋದಾಗಿತ್ತು. ಆದ್ರೆ ಅದು ಯಾವ ಕೆಲಸವೂ ಕೂಡ ಮಲ್ಲಿಕಾರ್ಜುನ ಸ್ವಾಮಿ ಅವರು ಮುಂದಾಗಲ್ಲ. ನನಗೇನು ಗೊತ್ತಿಲ್ಲ, ಇದ್ರ ಬಗ್ಗೆ ಎಲ್ಲ ದೊಡ್ಡವರು ಮಾತಾಡ್ತಾರೆ ಅಂತ ಹೇಳ್ತಾರೆ. ಎಲ್ಲೋ ಒಂದ್ ಕಡೆ ಮಲ್ಲಿಕಾರ್ಜುನ ಸ್ವಾಮಿ ಅವರನ್ನ ನಾಮಕಾವಸ್ಥೆಗೆ ಈ ಒಂದು ಪ್ರಕರಣದಲ್ಲಿ ಇಟ್ಕೊಂಡ್ರ, ಅಂದ್ರೆ ಎಲ್ಲೋ ಒಂದ್ ಕಡೆ ಅಕ್ರಮ ಆಗಿರೋದಂಥದ್ದು ನಿಜ ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ರೀತಿಯಾಗಿ ಅನುಮಾನಗಳು ಕಾಡ್ತಾ ಇದ್ದಾವೆ. ಸ್ಪಷ್ಟವಾಗಿ ಮಲ್ಲಿಕಾರ್ಜುನ ಸ್ವಾಮಿ ಅವರು ಹೇಳಬಹುದಾಗಿತ್ತು, ಇದ್ರ ಬಗ್ಗೆ ನಾನು ಲೋಕಾಯುಕ್ತಗೆ ಕೂಡ ಮಾಹಿತಿಗಳನ್ನ ಕೊಡ್ತೀನಿ, ನನ್ನ ಹತ್ರ ಡಾಕ್ಯುಮೆಂಟ್ಸ್ ಗಳಿದಾವೆ, ಈ ರೀತಿಯಾದಂಥ ಉತ್ತರಗಳನ್ನ ಕೊಡಬಹುದಾಗಿತ್ತು. ಆದ್ರೆ ಇದು ಯಾವ ಉತ್ತರವನ್ನು ಕೂಡ ಮಲ್ಲಿಕಾರ್ಜುನ ಸ್ವಾಮಿ ಅವರು ಕೊಡಲ್ಲ. ಬದಲಾಗಿ ಎಲ್ಲರೂ ಕೂಡ ದೊಡ್ಡವರು ಮಾತನಾಡ್ತಾರೆ, ನನ್ನನ್ನು ಯಾಕೆ ಈ ಪ್ರಕರಣದಲ್ಲಿ ಎಳಿತಾ ಇದ್ದೀರಿ ಅನ್ನೋ ನಿಟ್ಟಿನಲ್ಲಿ ಕೂಡ ಅವರು ಮಾತನಾಡ್ತಾ ಇರುವಂತದ್ದು. ಈ ಎಲ್ಲಾ ಬೆಳವಣಿಗೆಗಳು ಕೂಡ ಸಾಕಷ್ಟು ಅನುಮಾನಕ್ಕೂ ಕೂಡ ಎಡೆ ಮಾಡ್ಕೊಡ್ತಾ ಇದೆ. ಕಾರಣ ಇವರ ವಿಚಾರವಾಗಿ ಕೂಡ ಈ ಒಂದು ಹಗರಣ ಇದೀಗ ಬೆಳಕಿಗೆ ಬಂದಿರುವಂತದ್ದು. ಇವರು ಕೊಟ್ಟಂತ ಜಮೀನು ಗಿಫ್ಟೆಡ್ ರೂಪದಲ್ಲಿ ಏನ್ ಕೊಟ್ಟಿದ್ದಾರೆ, ಈ ಒಂದು ಗಿಫ್ಟೆಡ್ ರೂಪದಲ್ಲಿ ಬಂದಂತಹ ಸಂದರ್ಭದಲ್ಲಿ ಇದೀಗ ಎಳೆಯಾಗಿ ಈ ಪ್ರಕರಣ ಬಿಚ್ಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ಅವರು ಒಂದ್ ರೀತಿಯಾಗಿ ಡಾಕ್ಯುಮೆಂಟ್ಸ್ ವಿಚಾರವಾಗಿ ಮಾತನಾಡಬೇಕಾಗಿತ್ತು. ನನ್ನ ಬಳಿ ಎಲ್ಲವೂ ಕೂಡ ಡಾಕ್ಯುಮೆಂಟ್ ಇದಾವೆ, ನಾವೆಲ್ಲವೂ ಕೂಡ ವ್ಯವಹಾರವನ್ನ ಪಾರದರ್ಶಕವಾಗಿ ಮಾಡಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಕೂಡ ಅವರು ಮಾತನಾಡಬಹುದಾಗಿತ್ತು. ಅದ್ಯಾವ ವಿಚಾರವನ್ನು ಕೂಡ ಅವರು ಮಾತನಾಡಿಲ್ಲ. ಬದಲಿಗೆ ತಾವು ಸೇಫ್ ಆಗೋದು ನಿಟ್ಟಿನಲ್ಲಿ, ಅಂದ್ರೆ ನನಗೆ ಈ ಪ್ರಕರಣದ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಈ ಒಂದು ಪ್ರಕರಣದ ವಿಚಾರದಲ್ಲಿ ಇವರನ್ನ ನಾಮಕಾವಸ್ಥೆಗೆ ಮಾತ್ರ, ಅಂದ್ರೆ ಡಾಕ್ಯುಮೆಂಟೇಶನ್ ಮಾತ್ರ ಇವರನ್ನ ಹೆಸರನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅನುಮಾನಗಳು ಕೂಡ ಕಾಡ್ತಾ ಇರುವಂತದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ರೋಹಿತ್ ತಮ್ಮ ಮಾಹಿತಿಗಾಗಿ. ನೇಮ್ ಸೇಕ್, ಡಾಕ್ಯುಮೆಂಟೇಶನ್ ಸೇಕ್ಗೋಸ್ಕರ ಮಲ್ಲಿಕಾರ್ಜುನ ಸ್ವಾಮಿಯನ್ನ ಉಪಯೋಗಿಸಿಕೊಳ್ಳಲಾಯ್ತಾ ಈ ಪ್ರಕರಣದಲ್ಲಿ ಅನ್ನೋ ಅನುಮಾನ ಮೂಡುತ್ತೆ. ಈ ಅನುಮಾನ ಇನ್ನೂ ದಟ್ಟವಾಗೋದಕ್ಕೆ ಕಾರಣ ಏನು, ಅವರು ಕೊಟ್ಟಂತಹ ಉತ್ತರದ ದಾಟಿ. ಒಂದು ವೇಳೆ ನ್ಯಾಯಸಮ್ಮತವಾಗಿ ಲೀಗಲ್ ರೆಕಾರ್ಡ್ಸ್ ಇದೆ ಅಂದಿದ್ರೆ ಅಷ್ಟನ್ನಾದ್ರೂ ಹೇಳ್ಬೋದಾಗಿತ್ತು. ಬಟ್ ಅವ್ರು ಮಾತಾಡೋದಕ್ಕೆ ಹಿಂಜರಿತಾ ಇದ್ರು, ಅವರ ಮಾತಿನಲ್ಲಿ ಕಾನ್ಫಿಡೆನ್ಸ್ ಇರಲಿಲ್ಲ. ಇದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ.